ಲಾಲ್ಬಾಗ್ ಚಾ ರಾಜ ಈ ಗಣೇಶನ ದರ್ಶನ ತಗೊಳ್ಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಮುಗಿಬೀಳ್ತಾರೆ. ದೇಶ ವಿದೇಶದೆಲ್ಲೆಡೆ ಅಪಾರ ಕೀರ್ತಿಯನ್ನ ಹೊಂದಿರುವ ಈ ಗಣೇಶನನ್ನ ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಾಪನೆ ಮಾಡಿದ್ದು ಕೋಳಿ ಜನಾಂಗದ ಸಾಮಾನ್ಯ ಮೀನುಗಾರರು. 1932 ಕೈಗಾರಿಕೀಕರಣದಿಂದ ಬ್ರಿಟಿಷರು ಮುಂಬೈನ ಲಾಲ್ಬಾಗ್ ಏರಿಯಾದಲ್ಲಿ ಮೀನಿನ ಮಾರುಕಟ್ಟೆಯನ್ನ ನೆಲಸಮ ಮಾಡಿ ದೊಡ್ಡ ಕಾರ್ಖಾನೆಗಳ ನಿರ್ಮಾಣಕ್ಕೆ ಕೈ ಹಾಕಿದ್ರು. ಇದರಿಂದ ಅಲ್ಲಿದ್ದ ಮೀನುಗಾರರು, ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ಉದ್ಯೋಗಗಳನ್ನ ಕಳ್ಕೊಂಡು ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಆ ಸಮಯಕ್ಕೆ ಬ್ರಿಟಿಷರ ವಿರುದ್ಧ ಜನರನ್ನ ಒಗ್ಗೂಡಿಸೋಕೆ ಬಾಲ್ ಗಂಗಾಧರ್ ತಿಲಕ್ ಅವರು ಶುರು ಮಾಡಿದ್ದ ಸಾರ್ವಜನಿಕ ಗಣೇಶ ಉತ್ಸವದ ಆಚರಣೆ ಮುಂಬೈವರೆಗೂ ತಲುಪಿತ್ತು. ಆಗ ಅಲ್ಲಿದ್ದ ಮೀನುಗಾರರೆಲ್ಲರೂ ಗಣೇಶನ ಮೊರೆ ಹೋಗಿ ನಮ್ಮ ಮಾರುಕಟ್ಟೆ ಕೂರಿಸೋಕೆ ಜಾಗ ಸಿಗುವಂತಾಗಲಿ ಎಂದು ಬೇಡಿಕೊಳ್ತಾರೆ. ಕೆಲವೇ ದಿನಗಳಲ್ಲಿ ಗಣೇಶ ಅವರ ಹರಕೆಯನ್ನ ತೀರಿಸ್ತಾನೆ. ಬ್ರಿಟಿಷರು ಅವರಿಗೆ ಮಾರುಕಟ್ಟೆ ನಿರ್ಮಾಣಕ್ಕೆ ಜಾಗ ಕೊಡ್ತಾರೆ. ಹಾಗಾಗಿ ತಮ್ಮ ಹರಕೆಯನ್ನ ಈಡೇರಿಸಿದಕ್ಕಾಗಿ ಅಲ್ಲಿನ ಮೀನುಗಾರರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಸೇರಿ 12 ಸೆಪ್ಟೆಂಬರ್ 1934ರಲ್ಲಿ ಮೊಟ್ಟ ಮೊದಲ ಲಾಲ್ಬಾಗದ ರಾಜನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅವತ್ತಿನಿಂದ ಈ ಲಾಲ್ಬಾಗದ ರಾಜ ಕಷ್ಟದಲ್ಲಿರುವ ಭಕ್ತರ ಹರಕೆಯನ್ನ ತೀರಿಸುವಂತ ಇಷ್ಟಸಿದ್ಧಿ ಗಣೇಶನಾಗಿ ಪ್ರಸಿದ್ಧಿ ಪಡಿತಾನೆ. ಇವನ ಮೊಟ್ಟ ಮೊದಲ ಮೂರ್ತಿ 5 ಅಡಿ ಎತ್ತರದಾಗಿತ್ತು. ಅದನ್ನ ಮಧುಸೂದನ್ ಕಂಬ್ಲಿಯ 100 ತಯಾರು ಮಾಡಿದ್ರು. ಈಗ ಅವರ ವಂಶಸ್ಥರು ಆ ಕೆಲಸವನ್ನ ಮುಂದುವರಿಸಿದ್ದಾರೆ. ಕಂಬಾರನ ಅದ್ಭುತವಾದ ಕೈಚಳಕದಿಂದ ಇಲ್ಲಿವರೆಗೂ ಈ ಗಣೇಶ ನಾನಾ ರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾನೆ. 1946ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರಾಗಿ, 1947ರಲ್ಲಿ ಜವಾಹರ್ಲಾಲ್ ನೆಹರು ಆಗಿ, ಹಾಗೆ 1948ರಲ್ಲಿ ಮಹಾತ್ಮ ಗಾಂಧೀಜಿ ಆಗಿ. ಹಾಗಾದ್ರೆ ನಿಮ್ಮ ಸುತ್ತಮುತ್ತ ಯಾವ ಗಣೇಶ ಫೇಮಸ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.